ದಿಕ್ಸೂಚಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಾಗೆ ಈ ಸಭೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸೋದರರಾಗಿರ್ತಕ್ಕಂಥ ನಾಗೇಶ್ ಅಣ್ಣವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವರನ್ನು ಕೂಡ ಈ ಸಂಘಟನೆ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸಂಘಟನೆ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಸುದರ್ಶನ್ ಸರ್ ಅವರೇ, ರಘುಮೂರ್ತಿ ಸರ್ ಅವರೇ, ಕಿತ್ತೂರಿನ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಬೆಳಗಿಸುವ ಜ್ಯೋತಿಯನ್ನು ಬೆಳಗಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ನೌಕರರ ವಿಚಾರ ವೇದಿಕೆ ಕರ್ನಾಟಕ ಅನ್ನುವಂಥ ಸಂಘಟನೆ ಕಳೆದ 2-3 ವರ್ಷಗಳಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ನೌಕರರ ಗಂಭೀರ ಸಮಸ್ಯೆಗಳು ಮತ್ತು ಅವರ ಏನು ಸೇವಾ ವಲಯದಲ್ಲಿ ಮತ್ತು ಸಂಘಟನಾ ವಲಯದಲ್ಲಾಗುವಂಥ ಅನೇಕ ವಿಷಯಗಳನ್ನು ಕುರಿತು ಸಂಘಟನೆ ಮಾಡ್ತಾ ಇದೆ. ಅದರ ಭಾಗವಾಗಿ ಈ ರಾಜ್ಯಕ್ಕೆ ಈ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಮೀಸಲಾತಿಯ ಮೂಲಕ ಆಗಿರಬಹುದು ಅಥವಾ ಮಲವರುವಂಥ ಪದ್ಧತಿ, ಜೀತ ಪದ್ಧತಿಯನ್ನು ಹೋಗಲಾಡಿಸಿರುವಂಥ ನಮ್ಮೆಲ್ಲರ ಮಹಾನಾಯಕ ಇರುವಂಥ ದೇವರಾಜ ಅರಸು ಅವರ 109ನೇ ಜನ್ಮದಿನೋತ್ಸವವನ್ನು ಆಚರಿಸುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ತಳ ಸಮುದಾಯಗಳ ಒಂದು ಸಮಾವೇಶವನ್ನು ಇವತ್ತು ಮಾಡಿದೆ ಸರ್. ಇವತ್ತು ಕೇಂದ್ರ ಸೂಚಿ ಪ್ರಕಾರ ಜನಗಣ ಬೇಕೇ ಬೇಕು ಅಂತ ನೌಕರರು ಯಾವ ಥರ ಒಂದು ಏನು ಈ ರಾಜ್ಯಕ್ಕಾಗಿರ್ಬೋದು, ಈ ದೇಶಕ್ಕಾಗಿರ್ಬೋದು, ಈ ನಾಡಿಗೆ ನಾವು ವಿಶೇಷವಾಗಿ ನಾವು ಯೋಜನೆಗಳನ್ನು ರೂಪಿಸಲಿಕ್ಕಾಗಿಯೇ ಜನಗಣತಿ ಬೇಕು. ಅದರ ಭಾಗವಾಗಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಜನಗಣತಿ ಮಾಡುವಂಥದ್ದು ಏನದು ಯಾವಾಗಲೂ ಅಂಕಿಅಂಶ ಸರ್ಕಾರದ ಬಳಿನೇ ಇರುತ್ತೆ. ವಿಶೇಷವಾಗಿ ಅಲ್ಪಸಂಖ್ಯಾತರು, ಹಿಂದುಳಿದು ದಲಿತ ನೌಕರರನ್ನ ಇವತ್ತೇನು ಬೇರೆ ಬೇರೆ ರೂಪದಲ್ಲಿ ಶೋಷಣೆ ಮಾಡುವಂಥದ್ದನ್ನು ನಾವು ಖಂಡಿಸಲಿಕ್ಕಾಗಿಯೇ ಮತ್ತು ಆ ಶೋಷಣೆಗಾಗಿ ಪರ್ಯಾಯೋಪಾಯಗಳನ್ನು ಚರ್ಚೆ ಮಾಡಲಿಕ್ಕಾಗಿಯೇ ಈ ಥರದ ಸಭೆಗಳನ್ನು ಆಯೋಜಿಸಿದ್ವಿ. ಅದಕ್ಕೆ ನಮ್ಮ ಮಾನ್ಯ ಸಚಿವರಂಥ ಜಾರಕಿಹೊಳಿ ಸಾಹೇಬರು, ಆರ್ ಬಿ ತಿಮ್ಮಾಪುರ ಸಾಹೇಬರು, ಉಗ್ರಪ್ಪನವರು, ಏನು ತಳ ಸಮುದಾಯಗಳನ್ನು ಬೆಂಬಲಿಸುವಂಥ ಎಲ್ಲ ಸಚಿವರು, ಶಾಸಕರು ನಮಗೆ ಬೆಂಬಲಿಸ್ತಾರೆ. ಸ್ಪಂದಿಸಿದ್ದಾರೆ. ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತೇಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕ. ಇವತ್ತು 109ನೇ ಜಯಂತ್ಯೋತ್ಸವ ದೇವರಾಜ ಅರಸು ಅವರು ಹಮ್ಮಿಕೊಂಡಿದ್ವಿ. ಈ ಮೂಲಕ ಸರ್ಕಾರಿ ನೌಕರರಲ್ಲಿ ನಾವು ಏನಿದೀವೋ ಅಹಿಂದ ವರ್ಗ ಏನಿದೆಯಲ್ಲ, ತಾರತಮ್ಯಕ್ಕೊಳಗಾಗ್ತಾ ಇದ್ದೀವಿ. ಎಲ್ಲ ಯೋಜನೆಗಳನ್ನು, ಸರ್ಕಾರದ ಎಲ್ಲ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತಹ ಬಹುಪಾಲು ಸಂಖ್ಯಾತರು ನಾವು ಅಹಿಂದ ವರ್ಗ ಇಟ್ಕೊಂಡು ಅಧಿಕಾರ ಪಡೆಯೋ ಸಂದರ್ಭದಲ್ಲಿ ನಮ್ಮನ್ನು ಹಿಂದೆ ತಳ್ತಕ್ಕಂತಹ ಸರ್ಕಾರಿ ನೌಕರರ ತಾರತಮ್ಯ ಧೋರಣೆಯನ್ನು ಇವತ್ತು ನಾವೆಲ್ಲರೂ ಮನಗಂಡಿದ್ದೀವಿ. ಈ ಜಯಂತಿಯ ಮೂಲಕ ದಿವಂಗತ ದೇವರಾಜ ಅರಸು ಅವರು ಈ ಸಮಾಜಕ್ಕೆ ಒಂದು 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 ಉತ್ತಮವಾದಂಥ ಆದೇಶವನ್ನು ಕೊಟ್ಟರು, ಸಂದೇಶವನ್ನು ಕೊಟ್ಟರು. ಏನು ಮಲವರ್ಗ ಪದ್ಧತಿ ಇರ್ಬೋದು, ಜಿತ ಪದ್ಧತಿ ಇರ್ಬೋದು, ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾನೂನುಗಳನ್ನು ಕೊಟ್ಟಿದ್ದರು. ಆ ಒಂದು 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 ಜಯಂತಿಯಲ್ಲಿ ನಾವೆಲ್ಲ ಒಂದು ದೃಢವಾದ ನಿರ್ಧಾರವನ್ನು ಮಾಡಿದ್ದೇವೆ. ನಾವೆಲ್ಲರೂ ಸಂಘಟಿತರಾಗಬೇಕು, ನಮ್ಮ ಪಾಲನ್ನು ನಾವು ಪಡಿಬೇಕು. ಅಹಿಂದ ವರ್ಗ ಇಲ್ಲದೆ ಹೋದರೆ ನಮ್ಮನ್ನು ಯಾವಾಗಲೂ ಕೂಡ ಇವತ್ತು ಸರ್ಕಾರಿ ನೌಕರ ಸಂಘದಲ್ಲಿ ಒಬ್ಬ ಅಹಿಂದ ವರ್ಗದ ನಾಯಕನನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಪಾಲನ್ನು ಪಡಿಬೇಕು ಅಂತೇಳಿ ನಾವು ಔಪಚಾರಿಕವಾಗಿ ಇವತ್ತು ಭಾಳ ಔಚಿತ್ಯಪೂರ್ಣವಾಗಿ ಈ ಕಾರ್ಯಕ್ರಮ ನಡೀತು ಅನ್ನೋದನ್ನು ತಿಳಿಸಲಿಕ್ಕೆ ಭಾಳ ಇಷ್ಟಪಡ್ತೇನೆ. ಇವತ್ತು ತುಂಬ ಅರ್ಥಪೂರ್ಣವಾಗಿ ನಾವು ದೇವರಾಜ ಅರಸರವರ 109ನೆಯ ಜಯಂತಿಯನ್ನು ಆಚರಿಸುವುದರ ಮೂಲಕ ಅಹಿಂದ ನೌಕರರ ಸಮಸ್ಯೆಗಳು ಮತ್ತು ತಲ್ಲಣಗಳು ಅಂತಕ್ಕಂಥ ವಿಚಾರವನ್ನು ಕುರಿತು ಇವತ್ತು ನಾವು ಸಮಾವೇಶವನ್ನು ಮಾಡಿರೋದು ನಿಜವಾಗ್ಲೂ ಇದು ಒಂದು ಸಂದೇಶವಾಗಿ ನಮ್ಮ ರಾಜ್ಯ ಸರ್ಕಾರ ನೌಕರರಿಗೆ ಒಂದು ಸಂದೇಶವಾಗಿದೆ.
ನಾವೆಲ್ಲರೂ ಸಂಘಟಿತರಾಗಬೇಕು, ನಾವೆಲ್ಲರೂ ಒಂದಾದಾಗ ಮಾತ್ರ ನಾವು ನಮ್ಮ ಹಕ್ಕುಗಳನ್ನು ಮತ್ತು ರಕ್ಷಣೆಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತಿನ ಒಂದು ಸಂದೇಶವನ್ನು ಇವತ್ತು ನಾವೆಲ್ಲರೂ ಕೂಡ ಸಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ನಮಗೆ ಗೋಪಾಲಕೃಷ್ಣ ಅಡಿಗರವರು ಹೇಳ್ತಾರೆ, ಒಂದು ಕಡೆ ಕಲಿಸು ಬಾಗುವುದನ್ನು ಬಾಗಿ ಸೆಟೆಯುವುದನ್ನು ಅಂತ. ಅಂದರೆ ನಮ್ಮ ಶೋಷಣೆಯನ್ನು ನಾವು ಸಹಿಸಬೇಕು ನಿಜ, ಆದರೆ ಆ ಶೋಷಣೆ ಮತ್ತು ತಾರತಮ್ಯ ಅಂತಕ್ಕಂಥದ್ದು ಅತಿಯಾದವಾಗ ಅದನ್ನು ಪ್ರತಿಭಟನೆ ಮಾಡೋ ಧ್ವನಿ ಕೂಡ ಬರಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಸಂದೇಶದ ಮೂಲಕ ನಾಡಿನ ಎಲ್ಲ ಅಹಿಂದ ನೌಕರರು ಒಂದಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಮತ್ತು ತಲ್ಲಣಗಳನ್ನು ನಾವು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮಸ್ಕಾರ. ರೋಶ್ನಿಗೌಡ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದ ರಾಜ್ಯಾಧ್ಯಕ್ಷ. 109ನೇ ದಿನಾಚರಣೆ ಅಂಗವಾಗಿ ಅಹಿಂದ ಒಂದು ಸಂಘಟನೆಯನ್ನು ನಾವು ಈ ಮುಖಾಂತರ ಈ ರಾಜ್ಯಕ್ಕೆ ಪರಿಚಯಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಶ್ರೇಣೀಕೃತ ಸಮಾಜದಲ್ಲಿ ತುಳಿತಕ್ಕೊಳಗಾದವರೆಲ್ಲರೂ ಇವತ್ತು ಒಗ್ಗೂಡಬೇಕಾಗಿದೆ. ಯಾಕೆಂದರೆ 104 ವರ್ಷ ಇತಿಹಾಸ ಇರ್ತಕ್ಕಂಥ ನೌಕರ ಸಂಘದಲ್ಲಿ ಇದುವರೆಗೂ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಅಲ್ಲಿ ಅಧ್ಯಕ್ಷರಾಗದೇ ಇರತಕ್ಕಂಥದ್ದು ನಮ್ಮ ದೌರ್ಭಾಗ್ಯದ ಸಂಗತಿ. ಇವತ್ತು ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕುಗಳು ನಮಗೇನಿದೆ ಅದನ್ನು ಬಳಸ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಬೇಕು. ನಮ್ಮವರನ್ನೇ ತುಳಿಯದೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಈ ಸಮಸ್ಯೆಯನ್ನು ಎದುರಿಸಬೇಕು ಅಂತಕ್ಕಂಥ ಸಂದೇಶವನ್ನು ಈ ಸಭೆ ಮುಖಾಂತರ ನಾವು ಸಮಾಜಕ್ಕೆ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಬಂದಂಥ ಸಮಸ್ಯೆಗಳಿಗೆ ದಿಟ್ಟತನದಿಂದ ನಾವು ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.